ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಈವ್ನಿಂಗ್ ಆಗ್ತಾಯಿದೆ. ಇವತ್ತು ನಾವು ಒಂದು ರೆಸಿಪಿ ಮಾಡ್ತಾಯಿದ್ದೀವಿ, ಪಾಸ್ತಾ. ನಾನು ಮತ್ತು ನನ್ನ ಫ್ರೆಂಡು ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತೀವಿ. ನೀವು ಈ ರೆಸಿಪಿನ ನೋಡಿ. ನೀವು ಈ ರೆಸಿಪಿನ ನೋಡಿಬಿಟ್ಟು ಟ್ರೈ ಮಾಡಬೇಕು, ಓಕೆನಾ? ಸೊ ಇವಾಗ ಏನೇನಂತ ಎಲ್ಲನೂ ಹೇಳ್ತಾ ಹೋಗ್ತೀವಿ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಹೇಳ್ತೀವಿ. ಇಲ್ಲಿ ಪಾಸ್ತಾ ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಗೈಸ್, ಇವಾಗ ನಾವು ಪಾಸ್ತಾನ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಬಾಯ್ಲ್ ಮಾಡೋದಂತೂ ನಿಮ್ಗೆ ಗೊತ್ತೇ ಇದೆ ಯಾವ ಥರ ಅಂತ. ಆರ್ಡ್ರ್ ಹಾಕಿಬಿಟ್ಟು ಇದನ್ನು ಒಂಚೂರು ಉಪ್ಪು ಹಾಕಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 4 ಮೆಂಬರ್ಸ್ಗೆ ಆಗುವಷ್ಟು ಮಾಡ್ತಿದ್ದೀವಿ. ಸೊ ಇವಾಗ ಬಾಯ್ಲ್ ಆಗಿದೆ. ಮತ್ತು ಏನೇನು ಐಟಮ್ಸ್ ತೊಗೊಂಡಿದ್ದೀವಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಪಾಸ್ತಾನ. ಸೊ ಏನೇನು ಐಟಮ್ಸ್ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಏನೇನು ತೊಗೊಂಡಿದ್ದೀವಿ ಅಂದರೆ, ಪಾಸ್ತಾ ಆಲ್ರೆಡಿ ತೋರಿಸಿದ್ದೀನಿ ನಾನು, ಬಾಯ್ಲ್ ಮಾಡಿಟ್ಟಿದ್ದೀನಿ ಅಂತ. ಸೊ ಇದರಲ್ಲಿ ಬೆಳ್ಳುಳ್ಳಿ ಇದೆ, ಇದು ಚೀಸ್ ತೊಗೊಂಡಿದ್ದೀವಿ, ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಆಯಿಲ್ ಇದೆ, ಇದೇನು ಫ್ರೆಶ್ ಕ್ರೀಮ್. ಫ್ರೆಶ್ ಕ್ರೀಮ್ ಇದೆ. ಸೊ ನೆಕ್ಸ್ಟು ಪಾಸ್ತಾ ಮಸಾಲ. ಸೊ ಮತ್ತು ಟೊಮೆಟೊ ತೊಗೊಂಡಿದ್ದೀವಿ 3. ಸೊ ಇವಾಗ ಪಟ್ಟಂತ ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ. ಓಕೆ, ಇದನ್ನೆಲ್ಲ ಎಲ್ಲಿ ತರಿಸಿದ್ದು? ಇದು ನಾನು ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಅದಕ್ಕೆ ಈ ಥರ ಎಲ್ಲ ಪ್ಯಾಕಿಂಗ್ ಆಗಿ ಬಂದಿದೆ. ನೋಡಿ ಇಲ್ಲಿ ಬೆಳ್ಳುಳ್ಳಿನೂ ಯಾವ ಥರ ಬಂದಿದೆ ಅಂತ. ಸೊ ಎಲ್ಲ ಸುಲಿದ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ಇದು ಪೀಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ಓಕೆ, ಇದು ಕೊರಿಯಂಡರ್ನು ನಮಗೆ ಲೈಕ್ ರೂಟ್ಸ್ ಎಲ್ಲ ತೆಗೆದು ಫುಲ್ ಫ್ರೆಶ್ ಆಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ಪಟ್ ಅಂತ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ಬಿಡ್ತೀವಿ ಬನ್ನಿ. ಸೊ ನಿಮಗೆ ಪರ್ಫೆಕ್ಟಾಗಿ ಬರುತ್ತಲ್ಲ ಕುಕ್ಕಿಂಗ್ ಮಾಡೋಕ್ಕೆ? ಕುಕ್ಕಿಂಗ್ ಮಾಡ್ತೀನಿ, ಓನ್ಲಿ ವೆಜ್ ಮಾಡ್ತೀನಿ ಅಷ್ಟೇ. ನಾನ್ ವೆಜ್ ಅವರಲ್ಲ, ನಾವಂತರೂ ನಾನ್ ವೆಜ್ ತಿಂತೀವಿ. ನಮಗೆ ಲೈವಲ್ಲೆಲ್ಲ ಕೇಳ್ತಿದ್ರಿ ಚಿಕನ್ ಯಾವಾಗ ಮಾಡ್ತೀರಾ, ಫಿಶ್ ಯಾವಾಗ ಮಾಡ್ತೀರಾ ಅಂತ. ಬಟ್ ಮಾಡೋಕ್ಕಾಗ್ತಿಲ್ಲ, ಮಾಡ್ತೀನಿ. ಬಟ್ ಏನಂದರೆ ನೋಡಿ, ನನ್ನ ಫ್ರೆಂಡು ನಾನ್ ವೆಜ್ ತಿನ್ನಲ್ಲ, ಅವಳು ನಾನ್ ವೆಜ್ ತಿನ್ನೋದಾಗಿದ್ದರೆ ಆರಾಮ್ಸೆ ಇಬ್ಬರು ಮಾಡ್ಕೊಂಡು ತಿನ್ಬೋದಿತ್ತು ಅಲ್ವಾ? ಸೊ ಇವಾಗ ಇದು ಹೀಟ್ ಆಗ್ತಾಯಿದೆ. ಹಾಕಮ್ಮ ಎಣ್ಣೆ. ಸ್ವಲ್ಪ ಅದು ನೀರೆಲ್ಲ ಇರುತ್ತಲ್ಲ, ಅದೆಲ್ಲ ಹೋಗ್ತಿದೆ ಅಂದರೆ ಮತ್ತೆ ಏನಾದರೂ ಹೇಳಿ ಸ್ಟೋರಿ, ಅದು ನೀರು ಹೋಗೋವರೆಗೂ. ಸೊ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಸೊ ನಿಮಗೆ ಇದೇ ಥರ ನಾವು ರೆಸಿಪೀಸು ಮತ್ತು ಏನು ಮೇಕಪ್ದು ಅದೆಲ್ಲ ಅವ್ರ ಚಾನಲಲ್ಲೂ ಬರ್ತಿರುತ್ತೆ, ನನ್ನ ಚಾನಲಲ್ಲೂ ಬರ್ತಿರುತ್ತೆ. ಸೊ ಅವ್ರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಎಲ್ಲರೂ. ಓಕೆ, ನಾನು ಇವಾಗ ಆಯಿಲ್ ಹಾಕ್ಕೊಳ್ಳೋಣ. ಹೀಟ್ ಆಗಿದೆ. ಆಯಿಲ್ ಹಾಕಿ 1-4 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಓಕೆ, ಟೊಮೆಟೊ ಇರುತ್ತಲ್ಲ ಅದನ್ನು ಒಂಚೂರು ಕಟ್ ಮಾಡ್ಕೊಂಡು ಬಿಡೋಣ. ಯಾವ ಥರ ಹಾಫ್ ಮಾಡ್ಕೊಳ್ಳೋಣ. ಸೊ ಬಟ್ ಅಂತ ಪ್ಲ್ಯಾನ್ ಮಾಡಿ ಬಟ್ ಅಂತ ಮಾಡ್ತಾ ಇದ್ವಿ. ಯಾಕೋ ಇದು ತಿನ್ಬೇಕಂತ ಅನಿಸ್ತಾ ಇತ್ತು. ಹೇಳಿದೆ ಮಾಡೋಣ ಅಂತ, ಮಾಡೋಣ ಭಾಳ ಚೆನ್ನಾಗಾಗುತ್ತೆ, ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಥರ ಕಟ್ ಮಾಡ್ಕೊಂಡಿದ್ವಿ. ನಾವು ಈ ಟೊಮೆಟೊನ ತೊಗೊಂಡಿದ್ವಿ. ಎಣ್ಣೆ ಸಿಗುತ್ತೆ, ಇವಾಗ ಸಿಡಿಯುತ್ತೆ ಎಣ್ಣೆ. ಹಾಕಣ್ವಾ? ಸ್ಲೋ. ಇದು ಎಣ್ಣೆ ಅದೇ ಪ್ರಾಬ್ಲಮ್ ನನಗಂತರೂ, ಎಣ್ಣೆ ಸಿಗ್ತಾ ಇದೆ. ಹೌದು, 1 ಸೆಕೆಂಡ್. ಸೊ ಫಸ್ಟ್ ನಾವು ಆಯಿಲ್ ಆ್ಯಡ್ ಮಾಡಿದ್ದೀವಿ. ಆಯಿಲ್ ಆ್ಯಡ್ ಮಾಡಿದ್ಮೇಲೆ ಈ ಥರ 3 ಟೊಮೆಟೋಸ್ ತೊಗೊಂಡಿದ್ದೀವಿ. ಈ ಥರ ಕಟ್ ಮಾಡಿಕೊಂಡು ಹಾಕಿದ್ದೀವಿ. ಇವಾಗ ನಾವು ಗಾರ್ಲಿಕ್ ತೊಗೊಂಡಿದ್ದೀವಿ. ಮಿಡಿಲಲ್ಲಿ. ಸೊ ನಾವು ಇವಾಗ ಗಾರ್ಲಿಕ್ಕು ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಇದು ಫ್ರೈ ಆಗುತ್ತೆ. ಸೊ ಗೈಸ್, ಏನಂದರೆ ಟೊಮೆಟೊನ ಕಟ್ ಮಾಡಿ ಹಾಕೊಂಡಿದ್ದೀವಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀವಿ. ಸೊ 2 ಎಣ್ಣೆ ಫ್ರೈ ಆಗ್ತಾ ಇದೆ. ಸೊ ಅದು ಫ್ರೈ ಆಗೋವರೆಗೂ ನಾವು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಅದು ಫ್ರೈ ಆಗಲಿ, ಅದಾದ್ಮೇಲೆ ತೋರಿಸ್ತೀನಿ ಮತ್ತೆ ಏನು ಮಾಡಬೇಕು ಅಂತ. ಸೊ ನನ್ನ ಫ್ರೆಂಡ್ ಮತ್ತೆ ಏನು ಹೇಳ್ತಾರೆ ಕೇಳೋಣ. ಸೊ ಮತ್ತೆ ಏನಂತ ಹೇಳು. ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಬ್ಲಾಗ್ ನೀವು ನಮಗೆ ಕಮೆಂಟ್ ಮಾಡಿ ಯಾವ ರೆಸಿಪಿ ಮಾಡಬೇಕು ಅಂತ. ನಾವು ರೆಸಿಪಿನ ಪ್ರಿಪೇರ್ ಮಾಡ್ತೀವಲ್ಲ, ಆಮೇಲೆ ನಮಗೂ ಈಸಿ ಆಗುತ್ತೆ ಕಮೆಂಟ್ ಮಾಡಿ ರೆಸಿಪಿ ಮಾಡೋಕ್ಕೆ. ಸೊ ಅದಕ್ಕೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಯಾವ ರೆಸಿಪಿ ಬೇಕು ಏನು ಅಂತ. ಸೊ ಮತ್ತೆ ಏನಾದರೂ ಈ ರೆಸಿಪಿನ ನೀವು ಟ್ರೈ ಮಾಡಲೇಬೇಕು, ಚೆನ್ನಾಗಾಗುತ್ತೆ. ಸೊ ತೋರಿಸ್ತೀನಿ ಮತ್ತೆ. ಇದು ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗಿದ್ಮೇಲೆ ಇದು ಮೇಲೆದೆಲ್ಲ ಪೀಲ್ ಮಾಡ್ಕೊಂಡಿದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ನಾವು ಇದನ್ನ ಸ್ಮ್ಯಾಶ್ ಮಾಡ್ತೀವಿ. ಸೊ ಗೈಸ್, ಇವಾಗ ನಾವು ಅದು ಟೊಮೆಟೊ ಮೇಲೆ ಎಲ್ಲ ಪೀಲ್ ಇರುತ್ತಲ್ಲ ಅದನ್ನೆಲ್ಲ ತಗೊಂಡಿದ್ದೀವಿ. ಸೊ ತಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ. ಸೊ
ನೀವು ಸ್ವಲ್ಪ ಸಾಫ್ಟ್ವಾಗಿರೋದು ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ, ಹಂಗಾಗಿ ಪೀಲ್ ಬೇಗ ಬರುತ್ತೆ. ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಪೀಲ್ ಬೇಗ ಬರುತ್ತೆ ಅದು, ಓಕೆನಾ? ಸೊ ಅದನ್ನ ಇವಾಗ ಬೇಗ ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಮಾಡೋದು ಅಂತ ಹೇಳ್ತೀನಿ. ನೋಡಿ ಸ್ಮ್ಯಾಶ್ ಮಾಡೋಕೆ ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಟೊಮ್ಯಾಟೊ ನಾವು ಒಂಚೂರು ಸಾಫ್ಟ್ ಆಗಿರೋ ತೊಗೊಂಡಿದ್ರೆ ಬೇಗ ಬರುತ್ತೆ. ಸ್ವಲ್ಪ ಏನದು ಯಾವ ಥರ ತೊಗೊಂಡಿದ್ದೀವಿ ನಾವು. ಸೊ ಗೈಸ್ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ನಿಮಗೆ ಜಸ್ಟ್ ಪಟ್ಟಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಹಾಕ್ಬೇಕದು. ಸೊ ಇದಾದಮೇಲೆ ನಾವು ನೆಕ್ಸ್ಟು ಹಾಕ್ಕೊಳ್ತಾ ಇರೋದು ಫ್ರೆಶ್ ಕ್ರೀಮ್ ಹಾಕ್ಕೊತಾ ಇದ್ದೀವಿ. ಏನು ಮಾಡತ್ತೀನಿ ಲಾಸ್ಟಲ್ಲಿ ಇವಾಗ ಕೊರಿಯಂಡರ್ ಇವಾಗ ಪಾಸ್ತಾ ರೆಡಿ ಆಗಿದೆ. ಪಾಸ್ತಾ ರೆಡಿ ಆಗಿದೆ. ಬಿಸಿ ಇದೆ. ಚೆನ್ನಾಗಿದೆ, ಚೀಸಿ ಆಗಿ ಚೆನ್ನಾಗಿದೆ. ಸ್ವಲ್ಪ ಚೀಸ್ ಅದೆಲ್ಲ ಚೆನ್ನಾಗುತ್ತೆ ಅಲ್ವಾ? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಮೆಂಟ್ ಮಾಡಿ ಎಲ್ಲರೂ ಓಕೆನಾ? ಓಕೆ, ಮತ್ತೆ ನೆಕ್ಸ್ಟ್ ಬಾಯ್ ಬಾಯ್.